ಆದ್ರೂ ಇಳಿಯಲ್ಲ. ಇದೊಂದು ಇಟ್ಟು ಅರ್ಧ ಇಟ್ಕೊಂಡು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ ನಾನು ಬಿಗ್ ಕ್ವಾಂಟಿಟಿಲಿ ಧನಿಯಾ ಉರಿಸ್ಕೊಂತಾ ಇದ್ದೀನಿ. ನಾವು ಮನೆಗೆ ಧನಿಯಾ ಖಾಲಿ ಆಗಿತ್ತು, ಹಂಗಾಗಿ ಒಂದ್ ವರ್ಷಕ್ಕೆ ಬೇಕಾಗಿರೋ ಅಷ್ಟು ಒಂದೇ ಸಲ ಸಾಂಬಾರ್ ಪುಡಿ ಮಾಡ್ಕೊಂತೀವಿ. ನಾವಿಲ್ಲಿ ಮೆಣಸಿನ್ಕಾಯಿ ಪುಡಿನೇ ಸಪ್ರೇಟು ಮತ್ತೆ ಧನಿಯಾ ಪುಡಿನೇ ಸಪ್ರೇಟ್ ಮಾಡ್ಕೊಂಡಿಕ್ಕಂತೀನಿ. ಎರಡನ್ನೂ ಮಿಕ್ಸ್ ಮಾಡಿ ನಾನು ಮಸಾಲೆ ಪುಡಿ ಮಾಡ್ಕೊಳೋದಿಲ್ಲ. ಮೊದಲಿಗೆ ನಮಗೆ ಮಸಾಲೆ ಪುಡಿಗೆ ಬೇಕಾಗಿರೋದು 5 kg ಧನಿಯಾ ತಗೊಂಡಿದ್ದೀನಿ. 5 kg ಧನಿಯಾಗೆ 1 kg ಉದ್ದಿನ ಬೇಳೆ, 1 kg ಕಡಲು ಬೇಳೆ, ಹೆಸರು ಬೇಳೆ ಮತ್ತೆ ಮೆಂತ್ಯ ಅರ್ಧ kg, ಸಾಸಿವೆ 3/4 kg ಹಾಕೊಂಡಿದ್ದೀನಿ, ಜೀರಿಗೆನ 1.5 kg ಹಾಕೊಂಡಿದ್ದೀನಿ, ಗಸಗಸೆ 400 ಗ್ರಾಮ್ ಹಾಕೊಂಡಿದ್ದೀನಿ, ಲವಂಗ 100 ಗ್ರಾಮ್, ಚಕ್ಕೆ 100 ಗ್ರಾಮ್, ಮೆಣಸು 1/4 kg, ಕರಿಬೇವಿನ ಸೊಪ್ಪು ಅದನ್ನ ಕ್ವಾಂಟಿಟಿ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತೆ ಅದಕ್ಕೆ ಅರಿಶಿನದ ಬೋಟ್ನ 1.5 kg ಹಾಕೊಂಡಿದ್ದೀನಿ. ಇವನ್ನೆಲ್ಲ ಅದೇನು ಎಷ್ಟು ಬರುತ್ತೆ ಆಂಟಿ? ಹಸಿಟ್ಟು ನಾವು ವರ್ಷ ಇಷ್ಟ ಅಂತ ಉಟ್ಕೊಳೋದು. ವರ್ಷ ಇಷ್ಟ ಹೊಲಿಯೋದು. ಮದ್ವೆಗೆ ಅದಕ್ಕೆ ಅವ್ರು ಮಾಡಿದ್ ನಾವು ತಗೊಳಲ್ಲ, ಭಟ್ರು ಮಾಡಿದ್ದು ನನ್ನ ಮನೆಗೆ ಇಟ್ಕೊಳಲ್ಲ. ನಂಗೆ ಅವ್ರು ಮಾಡೋದು ಇಷ್ಟ ಆಗಲ್ಲ. ಆ ಭಟ್ರದ್ದೇನಿದ್ರು ಭಟ್ರಿಗೆ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರಿಶಿನದ ಬೋಟ್ನ ಚಿಕ್ಕದಾಗಿ ಕುಟ್ಟಿ ಸೇರಿಸಿದ್ದೀನಿ. ಹಂಗೆ ತಗೊಂಡೋದ್ರೆ ಮಿಷಿನಲ್ಲಿ ಸಿಡಿತತೆ. ಆದಷ್ಟು ಚಿಕ್ಕದಾಗಿ ಕುಟ್ಟಿ ಇದರಲ್ಲಿ ಬೆರೆಸ್ಕೊಂಡು ಹೋದ್ರೆ ನೀಟಾಗಿ ಎಲ್ಲಾದ್ರ ಜೊತೆ ಮಿಕ್ಸ್ ಆಗಿ ಕಲರ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3 kg ಮೆಣಸಿನ್ಕಾಯಿನ ತೊಟ್ಟು ಬಿಡಿಸಿ ತಗೊಂಡ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ಬಿಟ್ಟು ನಾನು ಮಿಷಿನ್ಗೆ ಆಡಿಸ್ಕೊಂಡ್ಬಂದ್ರೆ 1 ವರ್ಷ ಅದು ಏನೂ ಆಗೋದಿಲ್ಲ, ಹುಳ ಕೂಡ ಆಡಲ್ಲ. ಒಬ್ಬೊಬ್ರು ಉರಿಯೋದಿಲ್ಲ, ತೊಟ್ಟು ಸಮೇತ ಹಂಗೆ ಮಿಷಿನ್ಗೆ ಆಡಿಸ್ಕೊಂಬರ್ತಾರೆ, ಅದರಲ್ಲಿ ಬೇಗ ಹುಳ ಬೀಳುತ್ತೆ. ಫೈನಲಿ ಎಲ್ಲಾನ ಕುಟ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಮಿಷಿನ್ಗೆ ಹೋಗಿ ಆಡಿಸ್ಕೊಂಡ್ಬಂದ್ವಿ. ದಯವಿಟ್ಟು ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಲ್ಕು ಅದರಲ್ಲಿ ಮತ್ತೆ ಇನ್ನೊಂದ್ಸಲ ತಕೊಂಡು ದಪ್ಪ ಹಾಕೋಣ. ಏ ಅಮ್ಮ